ನಮಸ್ತೆ ವೀಕ್ಷಕರೇ, ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಯಾವುದೇ ಶುಭ ಕಾರ್ಯ ಅಥವಾ ಮಂಗಳ ಕಾರ್ಯವನ್ನ ಪ್ರಾರಂಭಿಸುವ ಮೊದಲು ಗಣಪತಿಯನ್ನ ಪೂಜಿಸುವುದು ಒಂದು ಅಲಿಖಿತ ನಿಯಮ. ಸಣ್ಣ ಸಮಾರಂಭದಿಂದ ಹಿಡಿದು ದೊಡ್ಡ ಹಬ್ಬಗಳವರೆಗೆ, ಗೃಹ ಪ್ರವೇಶದಿಂದ ಹಿಡಿದು ಮದುವೆಯವರೆಗೆ, ಹೊಸ ಉದ್ಯಮ ಪ್ರಾರಂಭದಿಂದ ಹಿಡಿದು ಮಕ್ಕಳ ವಿದ್ಯಾಭ್ಯಾಸದ ಆರಂಭದವರೆಗೆ ಎಲ್ಲದರಲ್ಲಿಯೂ ಗಣಪತಿ ಪೂಜೆಯನ್ನ ಕಡ್ಡಾಯವಾಗಿ ಮಾಡಲಾಗುತ್ತದೆ. ಈ ಸಂಪ್ರದಾಯದ ಹಿಂದೆ ಆಳವಾದ ಧಾರ್ಮಿಕ, ಪೌರಾಣಿಕ ಮತ್ತು ತಾತ್ವಿಕ ಮಹತ್ವ ಅಡಗಿದೆ. ಓಂ ಶ್ರೀ ಗಣೇಶಾಯ ನಮಃ ಎಂಬ ಮಂತ್ರದಿಂದಲೇ ಶುಭ ಕಾರ್ಯಗಳು ಪ್ರಾರಂಭವಾಗುತ್ತದೆ. ಹಾಗಾದರೆ ಈ ಗಣಪತಿ ಪೂಜೆಯನ್ನ ಮಾಡುವುದರ ಮಹತ್ವವೇನು? ಪುರಾಣಗಳಲ್ಲಿ ಮತ್ತು ವೇದಗಳಲ್ಲಿ, ಧಾರ್ಮಿಕ ಗ್ರಂಥಗಳಲ್ಲಿ ಇದರ ಬಗ್ಗೆ ಏನು ಹೇಳುತ್ತಾರೆ? ಹಾಗೆ ಗಣಪತಿ ಪೂಜೆಯನ್ನ ಮಾಡೋದರಿಂದ ಸಿಗುವಂತಹ ಫಲಗಳು ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ನಾವು ಯಾವುದೇ ಶುಭ ಕಾರ್ಯಗಳನ್ನು, ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವ ಮೊದಲು ಗಣಪತಿಯನ್ನ ಆರಾಧನೆಯನ್ನ ಮಾಡುತ್ತೇವೆ. ಗಣಪತಿಯನ್ನು ವಿಘ್ನ ನಿವಾರಕ ಎಂದು ಪೂಜಿಸಲಾಗುತ್ತದೆ. ಅಂದರೆ ಯಾವುದೇ ಕಾರ್ಯಕ್ಕೆ ಅಡ್ಡಿಪಡಿಸುವ ವಿಘ್ನಗಳನ್ನು ನಿವಾರಿಸುವವನು ಎಂದು ಹೇಳಲಾಗುತ್ತದೆ. ಗಣಪತಿಯನ್ನು ಸ್ಮರಿಸಿದಾಗ ಕಾರ್ಯಗಳು ಸುಗಮವಾಗಿ, ಯಶಸ್ವಿಯಾಗಿ ನೆರವೇರುತ್ತದೆ ಎಂಬ ನಂಬಿಕೆ ಬಲವಾಗಿ ಇರುವಂತಹದ್ದು. ಈ ಕಾರಣಕ್ಕಾಗಿಯೇ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಕಾರ್ಯದ ಆರಂಭದಲ್ಲಿ ಗಣಪತಿಯ ಆಶೀರ್ವಾದವನ್ನ ಪಡೆಯಲಾಗುತ್ತದೆ. ವೀಕ್ಷಕರೇ, ಗಣಪತಿಯನ್ನು ಗಣೇಶ ಎಂದು ಕರೆಯಲಾಗುತ್ತದೆ. ಗಣ ಎಂದರೆ ಸಮೂಹ, ಸೇನೆ ಅಥವಾ ಒಂದು ಪಂಗಡ ಅಂತ ಹೇಳಬಹುದು. ಈಸ ಎಂದರೆ ಒಡೆಯ. ಹಾಗಾಗಿ ಗಣೇಶ ಎಂದರೆ ಸಮಸ್ತ ಗಣಗಳ ಅಧಿಪತಿ ಎಂದು ಅರ್ಥ. ಇವರು ಶಿವಗಣಗಳ ನಾಯಕ. ಇವರನ್ನ ಪೂಜಿಸುವುದರಿಂದ ಸಮಸ್ತ ದೇವತೆಗಳನ್ನ ಪೂಜಿಸಿದ ಫಲ ದೊರೆಯುತ್ತದೆ ಎಂಬುದು ಧಾರ್ಮಿಕ ಗ್ರಂಥಗಳ ಅಭಿಪ್ರಾಯ. ಇನ್ನು ಪುರಾಣಗಳಲ್ಲಿ ಇರುವ ಪ್ರಕಾರ ಗಣಪತಿ ಆದಿಪೂಜಿತನಾಗಿದ್ದು ಹೇಗೆ ಎಂದು ನಾವು ನೋಡೋದಾದರೆ, ಗಣಪತಿಯು ಆದಿಪೂಜಿತನಾದ ಕಥೆಯ ಬಗ್ಗೆ ಅನೇಕ ಪುರಾಣಗಳಲ್ಲಿ ಕಥೆಗಳು ಇರುವಂಥದ್ದು. ಅವುಗಳಲ್ಲಿ ಅತ್ಯಂತ ಪ್ರಚಲಿತವಾಗಿರುವಂತಹ, ಸರ್ವೇ ಸಾಮಾನ್ಯವಾಗಿರುವಂತಹ ಒಂದು ಕಥೆಯನ್ನ ನಾವು ಇಲ್ಲಿ ನೋಡೋಣ. ವೀಕ್ಷಕರೇ, ಸಹಜವಾಗಿ ಈ ಕಥೆ ನಮಗೆಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ನಿಮಗೆ ಮಾಹಿತಿಗಾಗಿ ನಾನು ಈ ಕಥೆಯನ್ನು ಹೇಳುತ್ತೇನೆ. ಒಮ್ಮೆ ದೇವತೆಗಳಲ್ಲಿ, ಮನುಷ್ಯರಲ್ಲಿ ಮತ್ತು ಋಷಿ ಮುನಿಗಳಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತದೆ. ಯಾವ ದೇವರನ್ನ ನಾವು ಮೊದಲು ಪೂಜಿಸಬೇಕು? ಯಾರು ಆದಿ ಪೂಜ್ಯರು? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ಎಲ್ಲರೂ ಕೂಡ ಒಟ್ಟಾಗಿ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರ ಬಳಿ ಹೋಗುತ್ತಾರೆ. ಆಗ ಭಗವಾನ್ ಶಿವನು ಒಂದು ಸ್ಪರ್ಧೆಯನ್ನ ಏರ್ಪಡಿಸುತ್ತಾನೆ. ಯಾರು ಮೊದಲು 3 ಲೋಕಗಳನ್ನ ಪ್ರದಕ್ಷಿಣೆ ಮಾಡಿ ಬರುತ್ತಾರೋ ಅವರೇ ಆದಿಪೂಜ್ಯರು ಎಂದು ಘೋಷಣೆಯನ್ನ ಮಾಡುತ್ತಾನೆ. ಭಗವಾನ್ ಶಿವನ ಈ ಘೋಷಣೆಯ ನಂತರ ಎಲ್ಲ ದೇವತೆಗಳು ತಮ್ಮ ತಮ್ಮ ವಾಹನವನ್ನ ಏರಿ ಲೋಕ ಸಂಚಾರಕ್ಕೆ ಹೊರಡುತ್ತಾರೆ. ಕಾರ್ತಿಕೇಯನು ತನ್ನ ನವಿಲನ್ನ ಏರಿ ವೇಗವಾಗಿ ಹೊರಡುತ್ತಾನೆ. ಆದರೆ ಗಣಪತಿಗೆ ಇದಿದ್ದು ದೊಡ್ಡ ದೇಹ ಮತ್ತು ಸಣ್ಣ ಇಲಿ ವಾಹನ. ಆದರೆ ಇಲಿಯ ಮೇಲೆ 3 ಲೋಕಗಳನ್ನು ಪ್ರದಕ್ಷಿಣೆ ಮಾಡೋದು ಅಸಾಧ್ಯ ಎಂದು ಗಣಪತಿಗೆ ತಿಳಿದಿತ್ತು. ಆಗ ಗಣಪತಿ ಬುದ್ಧಿವಂತಿಕೆಯನ್ನ ಪ್ರದರ್ಶಿಸುತ್ತಾನೆ. ತನ್ನ ತಂದೆ ತಾಯಿಗಳಾದ ಶಿವ ಮತ್ತು ಪಾರ್ವತಿಯರೇ ಸಮಸ್ತ ವಿಶ್ವಕ್ಕೆ ಸಮಾನರು ಎಂದು ತಿಳಿದು ಅವನು ಅವರನ್ನೇ 7 ಬಾರಿ ಪ್ರದಕ್ಷಿಣೆಯನ್ನ ಹಾಕುತ್ತಾನೆ. ವೀಕ್ಷಕರೇ, ಪ್ರದಕ್ಷಿಣೆಯನ್ನ ಮುಗಿಸಿದ ನಂತರ ಗಣಪತಿ ಭಗವಾನ್ ಶಿವನ ಬಳಿ ಬಂದು ವಿನಮ್ರವಾಗಿ ನಿಲ್ಲುತ್ತಾನೆ. ಸ್ವಲ್ಪ ಸಮಯದ ನಂತರ ದೇವತೆಗಳೆಲ್ಲರೂ ಲೋಕಗಳನ್ನು ಸುತ್ತಿ ಬರುತ್ತಾರೆ. ಆಗ ಶಿವನು ಗಣಪತಿಯನ್ನ ನೋಡಿ, ನೀನು ಹೇಗೆ ಇಷ್ಟು ಬೇಗ ಪ್ರದಕ್ಷಿಣೆಯನ್ನ ಮುಗಿಸಿ ಬಂದೆ ಎಂದು ಪ್ರಶ್ನೆಯನ್ನ ಕೇಳುತ್ತಾರೆ. ಆಗ ಶಿವನು ಕೇಳಿದಂತಹ ಪ್ರಶ್ನೆಗೆ ಗಣಪತಿ ಉತ್ತರವನ್ನ ನೀಡುತ್ತಾನೆ. ತಂದೆ ತಾಯಿಗಳೇ ಸಮಸ್ತ ವಿಶ್ವಕ್ಕೆ ಸಮಾನರು. ಅವರನ್ನ ಪ್ರದಕ್ಷಿಣೆ ಮಾಡುವುದರಿಂದ ಸಮಸ್ತ ಲೋಕಗಳನ್ನ ಪ್ರದಕ್ಷಿಣೆ ಮಾಡಿದ ಫಲ ದೊರೆಯುತ್ತದೆ ಎಂದು ಉತ್ತರವನ್ನ ನೀಡುತ್ತಾನೆ. ಗಣಪತಿಯ ಬುದ್ಧಿವಂತಿಕೆ ಮತ್ತು ಪಿತೃಭಕ್ತಿಯನ್ನ ಮೆಚ್ಚಿದ ಶಿವನು ಅವನಿಗೆ, ಇಂದಿನಿಂದ ನೀನೇ ಸರ್ವ ಕಾರ್ಯಗಳಲ್ಲಿ ಮೊದಲು ಪೂಜಿಸಲ್ಪಡುವವನು ಎಂದು ವರವನ್ನ ನೀಡುತ್ತಾನೆ. ಯಾರು ಯಾವುದೇ ಕಾರ್ಯವನ್ನ ಪ್ರಾರಂಭಿಸುವ ಮೊದಲು ನಿನ್ನನ್ನ ಪೂಜಿಸುವುದಿಲ್ಲವೋ ಅವರ ಕಾರ್ಯದಲ್ಲಿ ವಿಘ್ನಗಳು ಎದುರಾಗಲಿ ಎಂದು ಆಜ್ಞಾಪಿಸುತ್ತಾನೆ. ಅಂದಿನಿಂದ ಗಣಪತಿಯು ಆದಿ ಪೂಜಿತನಾದ ಮತ್ತು ಅವನನ್ನ ಪೂಜಿಸದೆ ಯಾವುದೇ ಶುಭ ಕಾರ್ಯವನ್ನ ಪ್ರಾರಂಭಿಸುವಂತಿಲ್ಲ ಎಂಬ ಸಂಪ್ರದಾಯ ಜಾರಿಗೆ ಬಂದಿತು. ಇನ್ನು ವೇದಗಳಲ್ಲಿ ಮತ್ತು ಉಪನಿಷತ್ಗಳಲ್ಲಿ ಗಣಪತಿಯ ಬಗ್ಗೆ ಇರುವಂತಹ ಮಾಹಿತಿಗಳನ್ನು ನಾವು ನೋಡೋದಾದರೆ, ವೀಕ್ಷಕರೇ, ವೈದಿಕ ಸಾಹಿತ್ಯದಲ್ಲಿ ಗಣಪತಿಯ ಬಗ್ಗೆ ನೇರ ಉಲ್ಲೇಖಗಳು ಬಹಳ ಕಡಿಮೆ. ಆದರೆ ಗಣಾನಾಂತ್ವ ಅನ್ನುವಂತಹ ಋಗ್ವೇದದ ಮಂತ್ರವು ಗಣಪತಿಯನ್ನ ಸ್ತುತಿಸುತ್ತದೆ.
ಈ ಮಂತ್ರವು ಬೃಹಸ್ಪತಿಯನ್ನ ಕುರಿತಾಗಿದ್ದರೂ ಕಾಲಕ್ರಮೇಣ ಗಣಪತಿಯೊಂದಿಗೆ ಸಂಬಂಧ ಕಲ್ಪಿಸಿಕೊಂಡಿತು. ವೀಕ್ಷಕರೇ, ಪುರಾಣ ಮತ್ತು ಗಣೇಶ ಅಥರ್ವ ಶೀರ್ಷವು ಗಣಪತಿಯ ಮಹತ್ವವನ್ನು ವಿವರಿಸುವ ಪ್ರಮುಖ ಗ್ರಂಥಗಳಾಗಿವೆ. ಗಣೇಶ ಅಥರ್ವ ಶೀರ್ಷವು ಗಣಪತಿಯನ್ನ ಪರಬ್ರಹ್ಮನ ರೂಪವೆಂದು, ಸೃಷ್ಟಿ ಸ್ಥಿತಿ ಮತ್ತು ಲಯಕ್ಕೆ ಕಾರಣನೆಂದು ಸ್ತುತಿಸುತ್ತದೆ. ಅವನು ಓಂಕಾರ ಸ್ವರೂಪ, ಸಮಸ್ತ ಜ್ಞಾನದ ಮೂಲ ಮತ್ತು ಯೋಗಿಗಳಿಗೆ ದರ್ಶನ ನೀಡುವವನು ಎಂದು ಹೇಳುತ್ತದೆ. ವೀಕ್ಷಕರೇ, ಗಣೇಶ ಅಥರ್ವ ಶೀರ್ಷದ ಕೆಲವು ಪ್ರಮುಖ ಅಂಶಗಳನ್ನು ನಾವು ನೋಡೋದಾದರೆ, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸ್ಮಿ, ನೀನೇ ಪ್ರತ್ಯಕ್ಷ ಬ್ರಹ್ಮ. ತ್ವಮೇವ ಕೇವಲಂ ಕರ್ತಾರ್ಷಿ, ತ್ವಮೇವ ಕೇವಲಂ ಧರ್ತಾರ್ಷಿ, ತ್ವಮೇವ ಕೇವಲಂ ಹರ್ತಾರ್ಷಿ. ನೀನೇ ಸೃಷ್ಟಿಕರ್ತ, ನೀನೇ ಪೋಷಕ, ನೀನೇ ಸಂಹಾರಕ. ತೋಯಂ ಸರ್ವಕುಲ್ದಂ ಬ್ರಹ್ಮಾಸ್ಮಿ, ಈ ಎಲ್ಲವೂ ನೀನೇ ಬ್ರಹ್ಮ. ತೋಯಂ ಗಣಾನಾಂ ತ್ವಾ ಗಣಪತಿ. ವೀಕ್ಷಕರೇ, ಇದರಲ್ಲಿ ಗಣಪತಿಯು ಕೇವಲ ಒಂದು ದೇವತೆಯಲ್ಲ, ಬದಲಾಗಿ ಪರಬ್ರಹ್ಮನ ಅಭಿವ್ಯಕ್ತಿ ಎಂದು ಸ್ಪಷ್ಟೀಪಡಿಸುತ್ತದೆ. ವೀಕ್ಷಕರೇ, ಧಾರ್ಮಿಕ ಗ್ರಂಥಗಳಲ್ಲಿ ಗಣಪತಿಯ ಮಹತ್ವಗಳ ಬಗ್ಗೆ ಉಲ್ಲೇಖವನ್ನು ನಾವು ನೋಡೋದಾದರೆ, ಶೈವ, ವೈಷ್ಣವ, ಶಾಕ್ತ, ಶೌರ ಮತ್ತು ಗಣಪತ್ಯ ಈ ಪಂಚಯಾತನ ಪೂಜೆಯಲ್ಲಿ ಗಣಪತಿಯು ಒಂದು ಪ್ರಮುಖ ದೇವತೆ. ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಈ ಪಂಚಯಾತನ ಪೂಜಾ ಪದ್ಧತಿಯಲ್ಲಿ ಯಾವುದೇ ದೇವತೆಯನ್ನ ಪ್ರಧಾನವಾಗಿ ಪೂಜಿಸುವ ಮುನ್ನ ಗಣಪತಿಯನ್ನ ಪೂಜಿಸಬೇಕು ಎಂದು ಹೇಳಲಾಗಿದೆ. ಇನ್ನು ಪದ್ಮಪುರಾಣ, ಸ್ಕಂದಪುರಾಣ, ಬ್ರಹ್ಮವೈತರ್ಯ ಪುರಾಣ ಇತ್ಯಾದಿ ಪುರಾಣಗಳಲ್ಲಿ ಗಣಪತಿಯ ಜನ್ಮ ಮತ್ತು ಅವನ ಮಹತ್ವ ಮತ್ತು ಪೂಜೆ ವಿಧಾನಗಳ ಬಗ್ಗೆ ವಿಸ್ತೃತ ವಿವರಣೆಯನ್ನ ನೀಡಿದ್ದಾರೆ. ವಿಘ್ನನಾಶಕ ಗಣಪತಿ ಎಲ್ಲ ವಿಘ್ನಗಳನ್ನು ನಿವಾರಿಸುವವನು. ಅವನನ್ನು ಸ್ಮರಿಸುವುದರಿಂದ ಕಾರ್ಯಗಳಿಗೆ ಬರುವಂತಹ ಅಡೆತಡೆಗಳು ನಿವಾರಣೆ ಆಗುತ್ತದೆ. ಇನ್ನು ಬುದ್ಧಿಪ್ರದಾಯಕ ಗಣಪತಿಯು ಬುದ್ಧಿ ಮತ್ತು ಜ್ಞಾನದ ಅಧಿಪತಿ. ಅವನನ್ನು ಪೂಜಿಸುವುದರಿಂದ ಉತ್ತಮ ಬುದ್ಧಿ, ಜ್ಞಾನ ಮತ್ತು ವಿವೇಚನೆ ದೊರೆಯುತ್ತದೆ ಎಂದು ನಂಬಲಾಗಿದೆ. ಹಾಗೆ ಸಿದ್ಧಿ ಬುದ್ಧಿ ದೇವತೆ ಎಂದು ಗಣಪತಿಯನ್ನ ಕರೆಯಲಾಗುತ್ತದೆ. ಗಣಪತಿಯು ಸಿದ್ಧಿ ಮತ್ತು ಬುದ್ಧಿಯ ಸಹಚಾರ. ಅವನನ್ನು ಪೂಜಿಸುವುದರಿಂದ ಸಿದ್ಧಿಗಳು, ಅಲೌಕಿಕ ಶಕ್ತಿಗಳು ಮತ್ತು ಉತ್ತಮ ಬುದ್ಧಿಯನ್ನು ಪಡೆಯಬಹುದು ಎಂದು ಹಿರಿಯರು ಹೇಳುತ್ತಾರೆ. ಹಾಗೆ ಓಂಕಾರ ಸ್ವರೂಪ ಗಣಪತಿಯನ್ನ ಓಂಕಾರ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ. ಓಂಕಾರವು ಸಮಸ್ತ ಬ್ರಹ್ಮಾಂಡದ ಮೂಲ ಶಬ್ದ ಮತ್ತು ಆದಿಧ್ವನಿ ಎಂದು ಕರೆಯಲಾಗುತ್ತದೆ. ಓಂಕಾರವನ್ನು ಪೂಜಿಸುವುದು ಮತ್ತು ಸಮಸ್ತ ಬ್ರಹ್ಮಾಂಡವನ್ನು ಪೂಜಿಸಿದಂತೆ ಫಲಗಳು ಸಿಗುತ್ತದೆ ಎಂದು ನಂಬುತ್ತಾರೆ. ಇನ್ನು ಗಣಪತಿಯನ್ನ ಸಮಸ್ತ ದೇವತೆಗಳ ಪ್ರತಿನಿಧಿ. ಅವನನ್ನು ಪೂಜಿಸುವುದರಿಂದ ಇತರೆ ದೇವತೆಗಳನ್ನು ಪ್ರತ್ಯೇಕವಾಗಿ ಪೂಜಿಸದೆ ಅವರ ಆಶೀರ್ವಾದವನ್ನು ಪಡೆಯಬಹುದು ಎಂದು ಹೇಳುತ್ತಾರೆ. ವೀಕ್ಷಕರೇ, ಇದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದರೆ, ನಾವು ನಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡುತ್ತೇವೆ. ಆಗ ನಮಗಿರುವಂತಹ ಕೋರಿಕೆಗಳನ್ನು ನಾವು ದೇವರ ಹತ್ತಿರ ಹೇಳುತ್ತೇವೆ. ಆದರೆ ಗಣಪತಿ ಹತ್ತಿರ ನಾವು ನಮ್ಮ ಕೋರಿಕೆಯನ್ನು ಹೇಳುವುದರಿಂದ ಅದು ನಮ್ಮ ಇಷ್ಟ ದೇವರಿಗೆ ತಲುಪುತ್ತೆ ಎಂದು ಹೇಳುತ್ತಾರೆ. ಇನ್ನು ನಾವು ಪೂಜಾ ವಿಧಾನಗಳನ್ನು, ಪೂಜಾ ಕ್ರಮಗಳನ್ನು ನೋಡೋದಾದರೆ, ಸಂಕಲ್ಪವನ್ನು ಮೊದಲು ಮಾಡುವಂಥದ್ದು. ಯಾವುದೇ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಯಾವ ಉದ್ದೇಶಕ್ಕಾಗಿ ನಾವು ಗಣಪತಿ ಪೂಜೆಯನ್ನು ಮಾಡಲಾಗುತ್ತದೆ ಅನ್ನುವಂಥದ್ದು ಸಂಕಲ್ಪವನ್ನು ಮಾಡಬೇಕಾಗುತ್ತದೆ. ಹಾಗೆ ಧ್ಯಾನವನ್ನು ಮಾಡುವಂಥದ್ದು, ಆವಾಹನೆಯನ್ನು ಮಾಡುವಂಥದ್ದು. ಗಣಪತಿಯನ್ನು ಧ್ಯಾನಿಸಿ ಮಂತ್ರಗಳ ಮೂಲಕ ಆವಾಹನೆಯನ್ನು ಮಾಡಲಾಗುತ್ತದೆ. ಹಾಗೆ ಅಭಿಷೇಕವನ್ನು ಮಾಡುವಂಥದ್ದು. ಗಣಪತಿಯ ಮೂರ್ತಿಗೆ ಜಲ, ಹಾಲು, ಮೊಸರು, ತುಪ್ಪ, ಹಾಗೆ ಜೇನುತುಪ್ಪ, ಸಕ್ಕರೆ ಈ ರೀತಿಯಾಗಿ ಅಭಿಷೇಕವನ್ನು ನಾವು ಮಾಡಲಾಗುತ್ತದೆ. ಇನ್ನು ವಸ್ತ್ರಾಲಂಕಾರ, ಧೂಪ, ದೀಪ, ನೈವೇದ್ಯ, ಹಾಗೆ ಮಂತ್ರಪಠಣೆ, ಆರತಿಯನ್ನು ಮಾಡುವಂಥದ್ದು, ಕ್ಷಮೆಯಾಚನೆಯನ್ನು ಮಾಡುವಂಥದ್ದು ಈ ರೀತಿಯ ಎಲ್ಲ ಧಾರ್ಮಿಕ ವಿಧಾನಗಳನ್ನು ಮುಗಿಸಬೇಕಾಗುತ್ತದೆ. ವೀಕ್ಷಕರೇ, ಗಣಪತಿ ಪೂಜೆಯನ್ನು ವೈಜ್ಞಾನಿಕ ಮತ್ತು ತಾತ್ವಿಕ ದೃಷ್ಟಿಕೋನದಿಂದ ನಾವು ನೋಡೋದಾದರೆ, ಗಣಪತಿ ಪೂಜೆಯನ್ನು ಕೇವಲ ಪೌರಾಣಿಕ ಅಥವಾ ಧಾರ್ಮಿಕ ಹಿನ್ನೆಲೆಯಿಂದ ಮಾತ್ರ ನೋಡದೆ ಅದರ ವೈಜ್ಞಾನಿಕ ಮತ್ತು ತಾತ್ವಿಕ ಮಹತ್ವವನ್ನು ಕೂಡ ಅರ್ಥ ಮಾಡಿಕೊಳ್ಳಬಹುದು. ವೀಕ್ಷಕರೇ, ಯಾವುದೇ ಕಾರ್ಯವನ್ನು ನಾವು ಪ್ರಾರಂಭಿಸುವಾಗ ಸಕಾರಾತ್ಮಕ ಮನೋಭಾವ ಮತ್ತು ಶಕ್ತಿಯು ನಮಗೆ ಅತಿ ಮುಖ್ಯವಾಗಿರುತ್ತದೆ. ಗಣಪತಿ ಪೂಜೆಯನ್ನು ಮಾಡುವಾಗ ನಮಗೆ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ ಅನ್ನುವಂತಹ ನಂಬಿಕೆ ಇರುವಂಥದ್ದು. ಹಾಗೆ ಏಕಾಗ್ರತೆ, ನಮಗೆ ಪೂಜೆಯನ್ನು ಮಾಡುವಾಗ, ಮಂತ್ರಪಠನೆ ಮಾಡುವಾಗ ಮನಸ್ಸು ಶಾಂತಗೊಳಿಸಬೇಕಾಗುತ್ತದೆ. ಹಾಗಾಗಿ ಅದಕ್ಕೆ ನಮಗೆ ಬೇಕಾಗುವಂಥದ್ದು ಏಕಾಗ್ರತೆ. ಹಾಗೆ ಗಣಪತಿಯನ್ನು ನಾವು ಆರಾಧನೆ ಮಾಡುವಾಗ ನಮ್ಮಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ. ವೀಕ್ಷಕರೇ, ಗಣಪತಿ ಪೂಜೆಯನ್ನು ನಾವು ಯಾವುದೇ ಕಾರ್ಯಕ್ರಮದ ಮೊದಲು ಮಾಡುವುದರಿಂದ ನಮ್ಮಲ್ಲಿ ಇರುವಂತಹ ಬಾಧೆಗಳು ನಿವಾರಣೆ ಆಗುತ್ತದೆ. ಗಣಪತಿ ವಿಘ್ನ ನಿವಾರಕನಾಗಿರುವುದರಿಂದ ಅವನನ್ನು ಪೂಜಿಸುವುದರಿಂದ ಕೇವಲ ಆಧ್ಯಾತ್ಮಿಕ ವಿಘ್ನಗಳಲ್ಲದೆ ಮಾನಸಿಕ ಗೊಂದಲಗಳು, ಭಯಗಳು, ಅನುಮಾನಗಳು ದೂರವಾಗಿ ಸ್ಪಷ್ಟತೆ ನಮಗೆ ದೊರೆಯುತ್ತದೆ. ಹಾಗೆ ಬುದ್ಧಿ ಮತ್ತು ಜ್ಞಾನವೂ ಕೂಡ ದೊರೆಯುತ್ತದೆ. ವೀಕ್ಷಕರೇ, ಗಣಪತಿಯು ಬುದ್ಧಿ ದೇವತೆ. ಹಾಗಾಗಿ ಅವನನ್ನು ಆರಾಧನೆ ಮಾಡುವುದರಿಂದ ನಮ್ಮಲ್ಲಿ ಇರುವಂತಹ ಕೆಟ್ಟ ಬುದ್ಧಿಗಳು ದೂರವಾಗಿ ಆಧ್ಯಾತ್ಮಿಕ ಹಾಗೂ ದೈವಿಕ ಬುದ್ಧಿ ಜ್ಞಾನಗಳು ನಮ್ಮಲ್ಲಿ ನೆಲೆಸುತ್ತದೆ.
ವೀಕ್ಷಕರೇ, ಗಣಪತಿಯ ಪೂಜೆ ಒಂದು ನಿರ್ದಿಷ್ಟ ಕಾಲ ಅಥವಾ ಸ್ಥಳಕ್ಕೆ ಸೀಮಿತವಾಗಿಲ್ಲ. ಇದು ಸರ್ವಕಾಲಿಕ ಮತ್ತು ಸರ್ವತಾಂತ್ರಿಕ ಮಹತ್ವವನ್ನು ಹೊಂದಿದೆ. ಯಾವುದೇ ಹೊಸ ಪ್ರಯತ್ನ, ಹೊಸ ಪ್ರಾರಂಭವನ್ನು ಮಾಡುವ ಮೊದಲು ದೊಡ್ಡ ಅಜ್ಞಾತ ಅಂಶವಿರುತ್ತದೆ. ಈ ಅಜ್ಞಾತ ಅಂಶದ ಬಗ್ಗೆ ಇರುವ ಭಯ, ಆತಂಕಗಳನ್ನು ದೂರ ಮಾಡಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬುವ ಕೆಲಸವನ್ನು ಗಣಪತಿ ಮಾಡುತ್ತದೆ. ಹಾಗಾಗಿ ಗಣಪತಿ ಪೂಜೆಯನ್ನು ಮಾಡುವುದು ಈ ಉದ್ದೇಶಕ್ಕಾಗಿ. ಉದಾಹರಣೆಗೆ, ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವ ಮೊದಲು, ಉದ್ಯಮಿಗಳು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಮೊದಲು, ಕಲಾವಿದರು ಪ್ರದರ್ಶನ ನೀಡುವ ಮೊದಲು ಪ್ರತಿಯೊಬ್ಬರೂ ಗಣಪತಿಯನ್ನು ಸ್ಮರಿಸುತ್ತಾರೆ. ಇದು ಕೇವಲ ಒಂದು ಸಂಪ್ರದಾಯವಾಗಿರದೆ ಆಯಾ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಲು ಬೇಕಾದ ಸಕಾರಾತ್ಮಕ ಮನೋಭಾವವನ್ನು ಮೂಡಿಸುವ ಪ್ರಬಲ ಸಾಧನವಾಗಿದೆ. ವೀಕ್ಷಕರೇ, ಹೀಗೆ ಮಂಗಳ ಕಾರ್ಯಗಳಲ್ಲಿ ಗಣಪತಿ ಪೂಜೆಯನ್ನು ಮಾಡುವ ಮೊದಲು ಹಿಂದಿರುವ ಕಾರಣಗಳು ಕೇವಲ ಒಂದು ಪೌರಾಣಿಕ ಕಥೆಗಿಂತಲೂ ಹೆಚ್ಚು ಆಳವಾಗಿದೆ. ಇದು ಧಾರ್ಮಿಕ ನಂಬಿಕೆ, ವೈದಿಕ ಜ್ಞಾನ, ಆಧ್ಯಾತ್ಮಿಕ ಮಹತ್ವ ಮತ್ತು ಮಾನಸಿಕ ಸಿದ್ಧತೆಯನ್ನು ಒಳಗೊಂಡು ಒಂದು ಸಮಗ್ರ ಪ್ರಕ್ರಿಯೆ ಆಗಿದೆ. ಗಣಪತಿಯು ಕೇವಲ ವಿಘ್ನ ನಿವಾರಕನಲ್ಲ, ಅವನು ಬುದ್ಧಿ, ಜ್ಞಾನ, ಯಶಸ್ಸು ಮತ್ತು ಸಿದ್ಧಿಗಳ ಅಧಿಪತಿ. ಅವನನ್ನು ಪೂಜಿಸುವುದರಿಂದ ಜೀವನದಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಸುಗಮವಾಗಿ ಮುನ್ನಡೆಯಲು ಸಾಧ್ಯವಾಗುತ್ತದೆ ಎಂಬ ನಂಬಿಕೆ ಇರುವಂಥದ್ದು. ಅದಕ್ಕಾಗಿ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಶುಭ ಕಾರ್ಯದಲ್ಲಿಯೂ ಗಣಪತಿ ಪೂಜೆಗೆ ಅಗ್ರಸ್ಥಾನ ನೀಡಲಾಗಿದೆ. ವೀಕ್ಷಕರೇ, ನಿತ್ಯಧ್ವನಿಯ ಈ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ದಯವಿಟ್ಟು ಮರೆಯಬೇಡಿ.